ಹೋರಾಟಗಾರ ಅಷ್ಟೇ ಸುರಕ್ಷಿತ ಇರ್ಬೇಕು ಸರ್. ಇಡೀ ಸಮಾಜ ಎಲ್ಲರೂ ಎಲ್ಲ ಸಮಾಜದ ಸುರಕ್ಷಿತ ಇರ್ಬೇಕು ಸರ್. ಅದರ ಬಗ್ಗೆ ಸೇರಿದಂತೆ ದೀಪಕ್ ಸರ್, ಇಲ್ಲಿ ಬಹಳಷ್ಟು ಜನ ಸೇರಿದ್ದೀರಿ. ಇಸ್ಮಾಯಿಲ್ ಅವರು ಹೇಳಿದಂಗೆ ಆಕ್ಚುಲಿ ಇಲ್ಲಿಂದ ಪ್ರಾರಂಭ ಮಾಡಿ ಡಿ ಸಿ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ರೆಪ್ರೆಸೆಂಟೇಷನ್ ಕೊಡಬೇಕು ಅನ್ನೋದಿತ್ತು. ಅವ್ರು ನಮ್ಮ ಕಚೇರಿಗೆ ಬಂದಂತ ಸಂದರ್ಭದಲ್ಲಿ ನಾವು ಯಾವ ರೀತಿ ತನಿಖೆ ಮಾಡ್ತಿದ್ದೀವಿ ಅನ್ನೋದು ಅವ್ರಿಗೆ ಮನವರಿಕೆ ಮಾಡ್ಕೊಡ್ತೀವಿ. ಮತ್ತೆ ಅವ್ರ ಆತಂಕಗಳೇನಿತ್ತು ಅದನ್ನೆಲ್ಲ ಕೇಳುವಂತ ಕೆಲಸ ಕೂಡ ಆಯ್ತು. ಮತ್ತೆ ಇಲ್ಲಿ ಈ ಒಂದು ಕೃತ್ ಬಂದದ್ದು ಮತ್ತೆ ಇವತ್ತು ಹಬ್ಬ ಕೂಡ ಇರೋದ್ರಿಂದ ಸಾಕಷ್ಟು ಜನ ಮೆರವಣಿಗೆ ಮುಖಾಂತರ ಹೋದಂತ ಸಂದರ್ಭದಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳಿದಾಗ ಅವರು ಅವರ ಮುಖಂಡರ ಜೊತೆ ಮಾತಾಡಿ ಇಲ್ಲೇ ಗ್ಯಾದರಿಂಗ್ ಮಾಡ್ಬಿಟ್ಟು ಇಲ್ಲೇ ಮಾತಾಡಿ ಇಲ್ಲೇ ಮುಗಿಸುವಂತ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ನಾನು ಧನ್ಯವಾದಗಳು. ಯಾಕಂದ್ರೆ ಯಾವುದೇ ಒಂದು ಪ್ರತಿಭಟನೆ ಉದ್ದೇಶ ಸಂಬಂಧಪಟ್ಟವರಿಗೆ ಮನವರಿಕೆ ಮಾಡ್ಕೊಳ್ಳೋದಾಗಿರುತ್ತೆ. ರಸ್ತೆಯಲ್ಲಿ ಹೋಗುವಂಥದ್ದು, ಮೆರವಣಿಗೆ ಮಾಡುವಂಥದ್ದು, ಶೋ ಮಾಡುವಂಥದ್ದು ಇರಲ್ಲ. ಏನ್ ತೊಂದರೆ ಆಗಿದೆ, ಏನ್ ಸಮಸ್ಯೆ ಆಗಿದೆ ಅನ್ನೋಂಥದ್ದನ್ನ ಯಾರ ಸಮಸ್ಯೆಗೆ ಪರಿಹಾರ ಒದಗಿಸ್ಕೊಡ್ಲಿಕ್ಕೆ ಕಾರಣ ಸಾಧ್ಯತೆ ಇರುತ್ತೆ ಅಂತವ್ರಿಗೆ ಮನವರಿಕೆ ಮಾಡ್ಕೊಡುವಂಥದ್ದು ಆ ಒಂದು ಕೆಲಸ ನಮಗಾಗಿದೆ. ನಾವು ಇಷ್ಟ ತನಕ ಮಾತಾಡಿದ್ದು, ಇಂಡಸ್ಟ್ರಿ ಸಾಹೇಬರು ಮಾತಾಡಿದ್ದು, ದೀಪಕ್ ಅವರು ಮಾತಾಡಿದ್ದು ಮನವರಿಕೆ ಆಗಿದೆ. ಮತ್ತೆ ಒಂದು ಇಶ್ಯೂ ಬಗ್ಗೆ ಇಷ್ಟೊಂದು ಮನವಿಗಳನ್ನ ನಾನು ಇದೇ ಫಸ್ಟ್ ರಿಸೀವ್ ಮಾಡ್ತಿರೋದು ಅಂತ ಹೇಳ್ತೇನೆ. ಸುಮಾರು 50ಕ್ಕೂ ಹೆಚ್ಚು ಮುಸ್ಲಿಂಗಳು ಮತ್ತೆ ಮುಖಂಡರು, ವಿವಿಧ ಸಂಘಟನೆಗಳ ಮುಖಂಡರು. ನಾನು ಅಂದ್ಕೊಂಡೆ ಅಂಜುಮನ್ ಸಂಸ್ಥೆ ಅಂತಂದ್ರೆ ಮೋಸ್ಟ್ಲಿ ಮುಸಲ್ಮಾನ್ ಬಂಧುಗಳು ಅಷ್ಟೇ ಬಂದಿರ್ತಾರೆ ಅಂತ. ಎಲ್ಲರೂ ಬಂದಿದ್ದೀರಿ, ಬಹಳ ಸಂತೋಷದ ವಿಚಾರ. ಅಲ್ಲ, ಇಡೀ ನಮ್ಮ ದೇಶದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ತೊಂದರೆ ಆದಂತ ಸಂದರ್ಭದಲ್ಲಿ ಸಂಬಂಧಪಟ್ಟ ಇನ್ನೆಲ್ಲಾ ಜಾತಿ ಸಮುದಾಯದವರು ಒಟ್ಟಾಗಿ ನಿಂತಾಗ ಮಾತ್ರ ಯಾವುದೇ ಒಂದು ಸಮಸ್ಯೆ ಪರಿಹಾರ ಸಿಗಲಿಕ್ಕೆ ಸಾಧ್ಯ ಅನ್ನೋದು